ಗೈಸ್, ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀರಾ ಆ್ಯಂಡ್ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಈ ವಿಡಿಯೋ ಅಂತಲೇ ಹೇಳ್ಬೋದು. ನಿಮ್ಮ ಚಾನಲ್ ಓಪನ್ ಮಾಡಿ ಸ್ಟಾರ್ಟಿಂಗಲ್ಲೇ ನಾನು ಹೇಳೋ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡ್ರೆ ನೀವು ಜಸ್ಟ್ 60 ದಿನಗಳಲ್ಲೇ ನೀವು 4000 ವಾಚ್ ಅವರ್ನ ಈಸಿಯಾಗಿ ಕಂಪ್ಲೀಟ್ ಮಾಡಿಬಿಡೋದು. ಯಾವುದೇ ರೀತಿ ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ. ನೀವು ಏನಾದರೂ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಲ್ಲ ಅಂತ ಹೇಳಿ ನೀವೇನಾದರೂ ಕಷ್ಟಪಡ್ತಾಯಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿ. ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ನೋಡಿಕೊಂಡು ಇದೇ ರೀತಿ ಫಾಲೋ ಮಾಡಿದ್ರೆ ಖಂಡಿತ ನಿಮ್ಮ ಚಾನಲ್ನ 4000 ಅವರ್ಸ್ನ ಜಸ್ಟ್ 60 ದಿನ ಒಳಗಡೆ ಕಂಪ್ಲೀಟ್ ಮಾಡ್ಕೋಬೋದು ಆ್ಯಂಡ್ 90 ದಿನದ ಒಳಗಡೆ ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ಸೊ ಹೇಗಪ್ಪ 4000 ವಾಚ್ ಅವರ್ಸ್ನ 60 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡೋದು, ಏನೆಲ್ಲ ಟ್ರಿಕ್ಸ್ ಇದೆ, ಏನೆಲ್ಲ ಟಿಪ್ಸ್ ಇದೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಎಲ್ಲೂ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ವ್ಲಾಗ್ಸ್ ಕನ್ನಡ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಕಮೆಂಟ್ ವಿನನ್ನು ನಾನು ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ. ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಯೂಟ್ಯೂಬಲ್ಲಿ ಹೇಗೆ ನನಗೆ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲೂ ಸಪೋರ್ಟ್ ಮಾಡಿ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಗೈಸ್, ನಾನು ಮೊದಲೇ ಹೇಳಿದಾಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಲೇ ಈ ಕೆಲವೊಂದು ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ರೆ ನೀವು ಬೇಗನೆ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ನೀವು ಕಾಯೋ ಅವಶ್ಯಕತೆ ಇರೋದಿಲ್ಲ. ಅಯ್ಯೋ 4000 ವಾಚ್ ಅವರ್ಸ್ ಆಗ್ತಾಯಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡೋದನ್ನ ಬಿಟ್ಟು ನೀವು ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಇದನ್ನು ಫಾಲೋ ಮಾಡ್ತಾ ಹೋಯಿತು ಅಂದರೆ ಖಂಡಿತ ನಿಮ್ಮಲ್ಲಿ ಕೂಡ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ನ ಆನ್ ಮಾಡಿಕೊಂಡು ಅದರಲ್ಲಿ ಅಮೌಂಟ್ನ ಅರ್ನ್ ಮಾಡ್ಬೋದು. ಸೊ ಏನಪ್ಪ ಆ ಟ್ರಿಕ್ಸ್ ಹೇಗೆ ಯೂಸ್ ಮಾಡಬೇಕು, ಏನೆಲ್ಲ ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಫಸ್ಟ್ ನಾನು ಯೂಟ್ಯೂಬ್ ರೂಲ್ ಹೇಳ್ಬಿಡ್ತೀನಿ. ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅಂದರೆ ನೀವು ದುಡ್ಡನ್ನ ಮಾಡೋಕ್ಕೆ ಒಂದು ಎಲಿಜಿಬಿಲಿಟಿ ಆಗಬೇಕು ಅಂತಂದರೆ ಯೂಟ್ಯೂಬಲ್ಲಿ 4000 ವಾಚ್ ಅವರ್ಸ್ ಜೊತೆಗೆ 1000 ಸಬ್ಸ್ಕ್ರೈಬರ್ ಆಗಿರಬೇಕು ವಿತಿನ್ 1 ಇಯರ್ ಒಳಗಡೆ. ಇದು ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನೀವು 10M ವ್ಯೂಸ್ ಜೊತೆಗೆ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿರಬೇಕು. ಸೊ ಈ ಎರಡರಲ್ಲಿ ಒಂದು ನೀವು ಕಂಪ್ಲೀಟ್ ಮಾಡ್ತು ಅಂದರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತೆ. ನೀವು ದುಡ್ಡು ಮಾಡೋಕ್ಕೆ ಎಲಿಜಿಬಲ್ ಆಗ್ತೀರಾ. ನಿಜ ಹೇಳಬೇಕಂದ್ರೆ ಈ ಎರಡೂ ಮಾಡೋಕ್ಕೂ ತುಂಬ ಜನ ತುಂಬ ಕಷ್ಟಪಡ್ತಾ ಇರ್ತಾರೆ. ಲೈಕ್ 1000 ಸಬ್ಸ್ಕ್ರೈಬರ್ನ ಮಾಡೋಕ್ಕೂ ಕಷ್ಟಪಡ್ತಿರ್ತಾರೆ, 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋಕ್ಕೂ ಕಷ್ಟಪಡ್ತಿರ್ತಾರೆ, 10M ವ್ಯೂಸ್ನ ಕಂಪ್ಲೀಟ್ ಮಾಡೋಕ್ಕೂ ಕಷ್ಟಪಡ್ತಾ ಇರ್ತಾರೆ. ಬಟ್ ನಿಜ ಹೇಳಬೇಕಂದ್ರೆ ಇದಿಷ್ಟು ಮಾಡೋದು ತುಂಬಾ ಈಸಿ. ನೀವು ಯೂಟ್ಯೂಬ್ನ ಅರ್ಥ ಮಾಡಿಕೊಂಡು ಕರೆಕ್ಟ್ ಮೆಥಡಲ್ಲಿ ಕಂಟೆಂಟ್ನ ಕರೆಕ್ಟ್ ಮೆಥಡಲ್ಲಿ ವೀಡಿಯೋಗಳನ್ನ ಪೋಸ್ಟ್ ಮಾಡ್ತು ಅಂದರೆ ಇದನ್ನು ನೀವು 60 ಡೇಸಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು. ನಾನು ಕೂಡ ಅದೇ ರೀತಿ ಮಾಡಿದ್ದು. ಜಸ್ಟ್ 52 ಡೇಸಲ್ಲೇ ನಾನು 10M ವ್ಯೂಸ್ನ ಕಂಪ್ಲೀಟ್ ಮಾಡಿ ಜೊತೆಗೆ 25K ಸಬ್ಸ್ಕ್ರೈಬರ್ನ ಮಾಡಿಕೊಂಡು 2 ಮಂತ್ಸಲ್ಲಿ ನಾನು ಮಾನಿಟೈಸೇಷನ್ನ ಆನ್ ಮಾಡಿಕೊಂಡೆ. ಸೊ ಯಾರಾದರೂ ಶಾರ್ಟ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿಲ್ಲ, 10M ವ್ಯೂಸ್ನ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ, ಅಥವಾ ಶಾರ್ಟ್ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಲ್ಲ, ಲಾಂಗ್ ವೀಡಿಯೋ ಮೂಲಕ ನಾನು ಮಾನಿಟೈಸೇಷನ್ ಮಾಡ್ಕೋಬೇಕು ಅಂತಂದರೆ ಇದನ್ನು ನೀವು ಇಗ್ನೋರ್ ಮಾಡ್ಬೋದು. ನೀವು 4000 ವಾಚ್ ಅವರ್ಸ್ ಜೊತೆಗೆ 1000 ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡಿಕೊಂಡು ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ಸೊ ಹೇಗಪ್ಪ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ನೀವು ಹೊಸ ಯೂಟ್ಯೂಬರ್ ಆಗಿದ್ದರೆ 4000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಯೂಟ್ಯೂಬಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ಕಂಟೆಂಟ್. ಓಕೆನಾ? ಫಸ್ಟು ತುಂಬ ಇಂಪಾರ್ಟೆಂಟ್ ಆಗೋದೇ ಕಂಟೆಂಟು. ನೀವು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡ್ತೀವಿ ಖಂಡಿತ ನಿಮ್ಮ ವಾಚ್ ಅವರ್ಸ್ ಬೇಗ ಇನ್ಕ್ರೀಸ್ ಆಗುತ್ತೆ. ನೀವು ಏನೋ ಒಂದು ಕಂಟೆಂಟ್ ಮಾಡಿ ಏನೋ ಒಂದು ವೀಡಿಯೋನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿದ್ರೆ ಖಂಡಿತ ಯೂಟ್ಯೂಬು ನಿಮ್ಮ ವೀಡಿಯೋಗಳನ್ನ ಯಾರಿಗೂ ಕಳಿಸೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಮೇನ್ ಪಾಯಿಂಟ್ ಬಂದು ಕಂಟೆಂಟ್. ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಖಂಡಿತ ನಿಮ್ಮ ಚಾನಲಲ್ಲಿ ವಾಚ್ ಅವರ್ಸ್ ಬೇಗನೆ ಇನ್ಕ್ರೀಸ್ ಆಗುತ್ತೆ. ಸೊ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡಿ. ತುಂಬ ಕಂಟೆಂಟ್ಗಳಿದೆ. ನಿಮಗೆ ಯಾವ್ದು ಬೆಟರ್ ಅನಿಸುತ್ತೋ, ನಿಮಗೆ ಯಾವುದು ಮಾಡೋಕ್ಕೆ ಇಷ್ಟ ಆಗುತ್ತೋ ಆ ರೀತಿ ಕಂಟೆಂಟೇ ಮಾಡಿ. ನಿಮಗೊಂದು ಟ್ಯಾಲೆಂಟ್ ಇದೆ, ಲೈಕ್ ನಿಮಗೆ ಕುಕ್ಕಿಂಗಲ್ಲಿ ಟ್ಯಾಲೆಂಟ್ ಇದೆ ಅಂದರೆ ಕುಕ್ಕಿಂಗ್ ಕಂಟೆಂಟ್ ವೀಡಿಯೋಗಳನ್ನೇ ಮಾಡೋಕ್ಕೆ ಟ್ರೈ ಮಾಡಿ. ಅಥವಾ ನಿಮಗೆ ಆರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ, ಆರ್ಟ್ಸ್ ನಿಮಗೆ ಚೆನ್ನಾಗಿ ಬರುತ್ತೆ ಅನ್ನೋದಾದರೆ ಅದೇ ಕಂಟೆಂಟ್ನ ಟ್ರೈ ಮಾಡಿ. ಖಂಡಿತ ಅದಕ್ಕೆ ವ್ಯೂಸ್ ಬಂದೇ ಬರುತ್ತೆ. ನಿಮ್ಮ ವಾಚ್ ಅವರ್ಸ್ ಡೇ ಟು ಡೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಬಿಟ್ಟು ಮಿಕ್ಸ್ಡ್ ಕಂಟೆಂಟ್, ಒಂದಿನ ಕುಕ್ಕಿಂಗ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು, ಒಂದಿನ ರಂಗೋಲಿ ವೀಡಿಯೋನ ಅಪ್ಲೋಡ್ ಮಾಡೋದು, ಒಂದಿನ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡೋದು, ಒಂದಿನ ಎಜುಕೇಷನ್ ವೀಡಿಯೋನ ಅಪ್ಲೋಡ್ ಮಾಡೋದು, ಈ ರೀತಿ ಮಿಕ್ಸ್ಡ್ ಕಂಟೆಂಟ್ ಆದಾಗ ಯೂಟ್ಯೂಬ್ಗೆ ಕನ್ಫ್ಯೂಷನ್ ಆಗೋಗುತ್ತೆ. ನೀವು ಯಾವ ಕ್ಯಾಟಗರಿಲಿ ವೀಡಿಯೋ ಮಾಡ್ತಾ ಇದ್ದೀರಾ, ನಾನು ಯಾವ ಕ್ಯಾಟಗರಿ ಜನಕ್ಕೆ ನಿಮ್ಮ ವೀಡಿಯೋಗಳನ್ನ ಕಳಿಸ್ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಒಂದೇ ರೀತಿ ಕಂಟೆಂಟ್
ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಯಾವ ಕಂಟೆಂಟ್ ಆದರೂ ಮಾಡಿ, ಬಟ್ ಒಂದೇ ರೀತಿ ಕಂಟೆಂಟ್ನ ಮಾಡಿ ಮಿಕ್ಸ್ಡ್ ಕಂಟೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಸೊ ಒಂದೇ ಮಾತಲ್ಲಿ ಹೇಳಬೇಕಂತಂದರೆ ಯೂಟ್ಯೂಬಲ್ಲಿ ಕಂಟೆಂಟ್ ಹೀರೋ ಆಗಿರುತ್ತೆ. ಓಕೆನಾ, ಹೀರೋನೇ ಇಂಪಾರ್ಟೆಂಟ್. ಒಂದು ಮೂವಿಲಿ ಹೇಗೆ ಹೀರೋ ಇಂಪಾರ್ಟೆಂಟ್ ಆಗಿರುತ್ತೋ ಹಾಗೆ ಯೂಟ್ಯೂಬಲ್ಲಿ ಕಂಟೆಂಟ್ ಅನ್ನೋದು ಹೀರೋ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ. ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವಾಗಲೇ ಯೋಚನೆ ಮಾಡ್ಕೊಳ್ಳಿ, ನಾನು ಯಾವ ರೀತಿ ಕಂಟೆಂಟ್ನ ಕೊಟ್ಟರೆ ಜನಕ್ಕೆ ಇಷ್ಟ ಆಗುತ್ತೆ, ಯಾವ ರೀತಿ ಕಂಟೆಂಟ್ ವೀಡಿಯೋಗಳನ್ನ ನಾನು ಮಾಡ್ಬೋದು ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಹಾಕ್ಕೊಂಡು ಆಮೇಲೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಅಥವಾ ಸ್ಟಾರ್ಟ್ ಮಾಡಿರೋರು ಇವಾಗಲಿಂದನೇ ಪ್ಲ್ಯಾನ್ ಮಾಡಿ ಯಾವ ರೀತಿ ಕಂಟೆಂಟ್ ವೀಡಿಯೋಗಳನ್ನ ಮಾಡಲಿ ಅಂತ ಹೇಳಿ. ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಕೊಡ್ತು ಅಂದರೆ ನಿಮ್ಮ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಒನ್, ವೆರಿ ಇಂಪಾರ್ಟೆಂಟ್, ಲೈವ್. ಗೈಸ್ ತುಂಬ ಜನಕ್ಕೆ ಗೊತ್ತಿಲ್ಲ, ಲೈವ್ ಮಾಡೋದ್ರಿಂದನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ತುಂಬ ಬೇಗನೆ ಕಂಪ್ಲೀಟ್ ಆಗುತ್ತೆ. ನೀವು ವಿಡಿಯೋ ಅಪ್ಲೋಡ್ ಮಾಡೋದ್ರ ಮೂಲಕ ಎಷ್ಟು ವಾಚ್ ಅವರ್ಸ್ ಆಗುತ್ತೋ, ಬಟ್ ನೀವು ಲೈವ್ ಮಾಡಿದ್ರೆ ಅದು ಡಬಲ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಲೈವ್ ಮಾಡೋಕ್ಕೆ ಒಂದು ರೂಲ್ಸ್ ಇದೆ. ಲೈವ್ ಮಾಡಬೇಕಂದ್ರೆ ನಿಮ್ಮ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಓಕೆನಾ, ಲೈವ್ ಮಾಡಬೇಕಂದ್ರೆ ನಿಮ್ಮ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ ಇರಲೇಬೇಕು. ಆವಾಗ ಮಾತ್ರ ನೀವು ಲೈವ್ ಮಾಡೋಕ್ಕೆ ಸಾಧ್ಯ. ಸೊ ನಿಮ್ಮ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ ಆಗಿದ್ದಾರೆ ಅನ್ನೋದಾದರೆ ಇವತ್ತಿಂದನೇ ಲೈವ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ವೀಕ್ಲಿ ಟ್ವೈಸ್ ಆದರೂ ಲೈವ್ ಮಾಡಿ. ಇದರಿಂದ ತುಂಬಾ ಬೆನಿಫಿಟ್ ಇದೆ ಗೈಸ್. ಬೇಗನೆ ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಲೈವ್ನ ಯಾವಾಗ ಮಾಡಿ ಅನ್ನೋದಾದರೆ, ನೀವು ಯಾವಾಗ ವೀಡಿಯೋನ ಪೋಸ್ಟ್ ಮಾಡಲ್ಲ ನೋಡಿ, ಲೈಕ್ ವಾರಕ್ಕೆ 5 ವೀಡಿಯೋನ ಪೋಸ್ಟ್ ಮಾಡಬೇಕು ಅಂದ್ಕೊಂಡಿರ್ತೀರ, ಬಟ್ 2 ದಿನ ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗಿರಲ್ಲ, ಆ ಟೈಮಲ್ಲಿ ನೀವು ಲೈವ್ನ ಮಾಡಿ. ಆವಾಗ ನೀವು ಕನ್ಸಿಸ್ಟೆನ್ಸಿಯಾಗೂ ಇರ್ತೀರಾ, ಜೊತೆಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತಾ ಇರ್ತೀರಾ. ಸೊ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಲೈವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದು ನ್ಯೂ ಯೂಟ್ಯೂಬರ್ಸ್ಗಳಿಗೆಲ್ಲ. ಹೇಗಪ್ಪ ಲೈವಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ, ಹೇಗೆ ಕೌಂಟ್ ತೊಗೊಳುತ್ತೆ ಅನ್ನೋದಾದರೆ, ನಿಮ್ಮ ಚಾನಲಲ್ಲಿ 100 ಸಬ್ಸ್ಕ್ರೈಬರ್ ಇದ್ದಾರೆ ಅಂದ್ಕೊಳ್ಳಿ, ಅದರಲ್ಲಿ ಸೊ ನೀವು ಲೈವ್ ಮಾಡೋಕ್ಕೆ ಡಿಸೈಡ್ ಮಾಡಿ ಲೈವ್ ಸ್ಟಾರ್ಟ್ ಮಾಡ್ತೀರಾ. ಅಲ್ಲಿ 100 ಮೆಂಬರ್ಸಲ್ಲಿ 50 ಮೆಂಬರ್ಸು ನಿಮ್ಮ ಲೈವ್ಗೆ ಜಾಯ್ನ್ ಆಗ್ತಾರೆ. ನೀವೊಂದು 10 ಮಿನಿಟ್ಸು ಲೈವಲ್ಲಿ ಇತ್ತು ಅಂತಂದರೆ ಅಲ್ಲಿ 500 ಮಿನಿಟ್ಸ್ ಕೌಂಟ್ ಆಗುತ್ತೆ. ಬಟ್ ಇದರ ಒಂದು ಡಿಸ್ಅಡ್ವಾಂಟೇಜ್ ಇದೆ. ನಿಮ್ಮ ಲೈವ್ಗೆ 50 ಮೆಂಬರ್ಸ್ ಜಾಯ್ನ್ ಆಯಿತು ಅಂದರೆ 10 ಮಿನಿಟ್ಸ್ ಲೈವ್ ಮಾಡ್ತು ಅಂದರೆ ಅಲ್ಲಿ 10 ಮಿನಿಟ್ಸು ಯಾರೂ ಕೂಡ ನೋಡೋದಿಲ್ಲ. ಅದರಲ್ಲಿ ನೋಡೋದು ಒಂದು 50 ಸೆಕೆಂಡ್ಸ್ ಆರ್ 1 ಮಿನಿಟ್ ಆರ್ 5 ಮಿನಿಟ್ ಈ ರೀತಿ ನೋಡ್ತಾರೆ. ಸೊ ಅದಕ್ಕೋಸ್ಕರ ಲೈವ್ ಮಾಡಬೇಕಾದ್ರೆ ಜಾಸ್ತಿ ಮಿನಿಟ್ಸಲ್ಲಿ ಲೈವ್ನ ಮಾಡಿ. ಒಂದು ಅಂದಾಜು ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಆದರೂ ಲೈವ್ ಮಾಡ್ತಾಯಿರಿ. ಆವಾಗ ಇದು ಎಕ್ಸ್ಟ್ರಾ ಆಗ್ತಾ ಹೋಗುತ್ತೆ. ಬೇಗನೆ ನೀವು ಈ ವಾಚ್ ಅವರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಈ ಥರ 5 ಮಿನಿಟ್ಸ್ ನೋಡ್ತು ಅಂದರೂ ಕೂಡ 50 ಮೆಂಬರ್ಸು 5 ಮಿನಿಟ್ಸ್ ನೋಡ್ತು ಅಂದರು 250 ಮಿನಿಟ್ಸ್ ವಾಚ್ ಅವರ್ಸ್ ಇಲ್ಲೇ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ಚಾನಲೆಲ್ಲ 100 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದೀರೋ ದಯವಿಟ್ಟು ವೀಕ್ಲಿ ಟ್ವೈಸ್ ಆದರೂ ಲೈವ್ನ ಮಾಡಿ. ಇದರಿಂದ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ, ಜೊತೆಗೆ ವಾಚ್ ಅವರ್ಸ್ ಬೇಗನೆ ಕಂಪ್ಲೀಟ್ ಆಗುತ್ತೆ. ಸೊ ಓಕೆನಾ, ಯಾರೆಲ್ಲ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಕಷ್ಟಪಡ್ತಾ ಇರ್ತೀರಾ ಅಥವಾ 4000 ವಾಚ್ ಅವರ್ಸ್ಗೆ ಹತ್ತಿರ ಇರ್ತೀರೋ ಅವರು ಲೈವ್ ಮೂಲಕ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಒನ್, ಎಂಗೇಜ್ಮೆಂಟ್. ಗೈಸ್ ನೀವೊಂದು ವೀಡಿಯೋನ ಪೋಸ್ಟ್ ಮಾಡ್ತೀರಾ, ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಇರೋ ವೀಡಿಯೋನ ಪೋಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಆ 15 ಮಿನಿಟ್ಸ್ ಇರೋ ವೀಡಿಯೋ ನಿಮ್ಮ ವ್ಯೂವರ್ಸು ಅಟ್ಲೀಸ್ಟ್ 5 ಮಿನಿಟ್ಸ್ 4 ಮಿನಿಟ್ಸ್ ಹಂಗೂ ಆಗಲಿಲ್ಲ ಅಂದರೆ 3 ಮಿನಿಟ್ಸ್ ಆದರೂ ನಿಮ್ಮ ವೀಡಿಯೋನ ನೋಡಬೇಕು. ಆ ರೀತಿ ಕಂಟೆಂಟ್ ವೀಡಿಯೋಗಳನ್ನ ನೀವು ಮಾಡಬೇಕು. ಅದು ಬಿಟ್ಟು ನಿಮ್ಮ ವ್ಯೂವರ್ಸು 50 ಸೆಕೆಂಡ್ಸು 30 ಸೆಕೆಂಡ್ಸು 60 ಸೆಕೆಂಡ್ಸು ಈ ರೀತಿ ವೀಡಿಯೋಗಳನ್ನ ನೋಡ್ತಿದ್ದಾರೆ ಅಂದರೆ ನಿಮ್ಮ ಕಂಟೆಂಟು ಕರೆಕ್ಟಾಗಿ ಆಡಿಯನ್ಸ್ಗೆ ಇಷ್ಟ ಆಗ್ತಾಯಿಲ್ಲ ಅಂತ. ಸೊ ಅಲ್ಲೇ ತಿಳ್ಕೊಬಿಡಿ, ಆವಾಗ ಕಂಟೆಂಟ್ನ ಚೇಂಜ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 15 ಮಿನಿಟ್ಸ್ ಇರೋ ನಿಮ್ಮ ವೀಡಿಯೋ ಅಟ್ಲೀಸ್ಟ್ 3 ನಿಮಿಷ ಆದರೂ ವ್ಯೂವರ್ಸ್ ನೋಡಲೇಬೇಕು. ಆವಾಗ ಮಾತ್ರ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಜಸ್ಟ್ 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ನೋಡ್ತಾ ಹೋದರೆ ಖಂಡಿತ ಅಲ್ಲಿ ವಾಚ್ ಅವರ್ಸ್ ಬೇಗ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಹಾಗಾದರೆ ವ್ಯೂವರ್ಸ್ನ 3 ಮಿನಿಟ್ಸ್ ಹೇಗೆ ಎಂಗೇಜ್ ಮಾಡ್ಕೊಳ್ಳೋದು ಅನ್ನೋದಾದರೆ 3 ಮಿನಿಟ್ಸ್ನ ಹೇಗೆ ಎಂಗೇಜ್ ಮಾಡ್ಕೊಳ್ಳೋದು ಅನ್ನೋದಾದರೆ ನಿಮ್ಮ ವಿಡಿಯೋದಲ್ಲಿ ಜಾಸ್ತಿ ಇಂಟ್ರೊಡಕ್ಷನ್ ಇರಬಾರ್ದು. ಓಕೆನಾ, ನಿಮ್ಮ ವಿಡಿಯೋ ಇಂಪಾರ್ಟೆಂಟ್ ಪಾಯಿಂಟ್ ಸ್ಟಾರ್ಟಿಂಗಲ್ಲೇ ಹೇಳೋಕ್ಕೆ ಟ್ರೈ ಮಾಡಿ. ಆವಾಗ ಕಂಟೆಂಟ್ ಇಷ್ಟ ಆಯಿತು ಅಂತಂದರೆ ಅವರು ವೀಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡ್ತಾ ಬರ್ತಾರೆ. ನೀವು ಇಂಟ್ರೊಡಕ್ಷನ್ನು ಆ್ಯಂಡ್ ಕೊನೆಯಲ್ಲಿ ಹೇಳೋದನ್ನೆಲ್ಲ ಫಸ್ಟೇ ಹೇಳ್ತಾ ಹೋಯ್ತು ಅಂದರೆ ವ್ಯೂವರ್ಸ್ಗೆ ಬೋರ್ ಆಗಿ ನಿಮ್ಮ ವೀಡಿಯೋನ ಸ್ಕಿಪ್ ಮಾಡ್ತಾರೆ, ಅಲ್ಲಿ ವಾಚ್ ಅವರ್ಸ್ ಡೌನ್ ಆಗುತ್ತೆ. ಸೊ ಫಸ್ಟೇ ನಿಮ್ಮ ಕಂಟೆಂಟಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡಿ ಅಥವಾ ವೀಡಿಯೋದಲ್ಲಿ ತೋರಿಸಿ. ಆವಾಗ ಮಾತ್ರ ನಿಮ್ಮ ವಾಚ್ ಅವರ್ಸ್ ಇನ್ಕ್ರೀಸ್ ಆಗುತ್ತೆ, ಎಂಗೇಜ್ಮೆಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಒನ್, ಫೋರ್ತ್ ಒನ್, ರೆಸ್ಪಾನ್ಸ್.
ಗೈಸ್ ರೆಸ್ಪಾನ್ಸ್ ಕೂಡ ವೆರಿ ಇಂಪಾರ್ಟೆಂಟ್. ಏನಪ್ಪ ರೆಸ್ಪಾನ್ಸ್ ಅಂತಂದರೆ ನಿಮ್ಮ ವೀಡಿಯೋಗೆ ಒಂದಿಬ್ಬರು ಕಮೆಂಟ್ ಮಾಡಿರ್ತಾರೆ ಅಂದ್ಕೊಳ್ಳಿ, ಜಾಸ್ತಿ ಕಮೆಂಟ್ ಬರದೇ ಇದ್ದರೂ ಒಂದು 10 ಕಮೆಂಟ್ ಬಂದಿರುತ್ತೆ ಅಂದ್ಕೊಳ್ಳಿ. ಆ ಎಲ್ಲ ಕಮೆಂಟ್ಗಳಿಗೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ, ಆದಷ್ಟು ರಿಪ್ಲೈ ಮಾಡಿ. ಒಂದು 10 ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕೆ 2 ಮಿನಿಟ್ಸ್ ಸಾಕು. ಸೊ ಏನಾದರೂ ಕಮೆಂಟ್ಗೆ ರಿಪ್ಲೈ ಮಾಡ್ತು ಅಂದರೆ ನಿಮಗೆ ಕಮೆಂಟ್ ಮಾಡಿರ್ತಾರಲ್ಲ ಆ ವ್ಯೂವರು ನಿಮ್ಮ ವೀಡಿಯೋಗಳಿಗೆ ಕಾಯ್ತಾ ಇರ್ತಾರೆ. ನೆಕ್ಸ್ಟ್ ವೀಡಿಯೋಗಳನ್ನ ಪೋಸ್ಟ್ ಮಾಡಿದಾಗಲೂ ಕೂಡ ಅಲ್ಲಿಗೂ ಬಂದು ನಿಮಗೆ ಕಮೆಂಟ್ ಮಾಡ್ತಾರೆ, ಆ ವಿಡಿಯೋಗಳನ್ನ ನೋಡ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ಬರುವಂಥ ಎಲ್ಲ ಕಮೆಂಟ್ಗಳಿಗೂ ಆದಷ್ಟು ರಿಪ್ಲೈ ಮಾಡಿ ಆ ವ್ಯೂವರ್ಸ್ನ ಎಂಗೇಜಿಂಗ್ ಆಗಿ ಇಟ್ಕೊಳ್ಳಿ. ಅಂಥ ವ್ಯೂವರ್ಸೇ ಮುಂದೆ ಬರೋ ಎಲ್ಲ ವಿಡಿಯೋಗಳನ್ನು ನೋಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಅದಕ್ಕೂ ಕೂಡ ಕಮೆಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲ ಕಮೆಂಟ್ಗಳಿಗೂ ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೆಕ್ಸ್ಟ್ ಒನ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಇನ್ಯಾವಾಗಲೂ ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡೋದು, ಇನ್ನೊಂದು 2 ತಿಂಗಳು ಬಿಟ್ಟು ಇನ್ನೊಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ನನಗೆ ವಾಚ್ ಅವರ್ಸ್ ಆಗ್ತಾಯಿಲ್ಲ, ನನಗೆ ಫಾಲೋವರ್ ಆಗ್ತಾಯಿಲ್ಲ ಆ್ಯಂಡ್ ನನಗೆ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ ಅಂದರೆ ಖಂಡಿತ ಅದರಿಂದ ಏನೂ ಯೂಸ್ ಇಲ್ಲ. ನೀವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಫಸ್ಟಲ್ಲಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕಾಗತ್ತಾ, ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಕೊಡೋಕ್ಕೆ ಆಗುತ್ತೆ ನನ್ನ ಕೈಲಿ ಅಂತ ಹೇಳಿ ಯೋಚನೆ ಮಾಡಿ ಅದಾದಮೇಲೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ಮೇಲೆ ಕನ್ಸಿಸ್ಟೆನ್ಸಿನ ನೀಟಾಗಿ ಮೇಂಟೈನ್ ಮಾಡಲಿ. ಅಟ್ಲೀಸ್ಟ್ ವೀಕ್ಲಿ 2 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಿ, ಅದಕ್ಕಿಂತ ಜಾಸ್ತಿ ಅಪ್ಲೋಡ್ ಮಾಡ್ಬೋದು. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 2 ವೀಡಿಯೋಸ್ ವೀಕ್ಲಿ ಅಪ್ಲೋಡ್ ಆಗಬೇಕು. ಜೊತೆಗೆ ನೀವು ಯೂಟ್ಯೂಬಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು. ಅಂದರೆ ಕಮೆಂಟ್ಗೆ ರಿಪ್ಲೈ ಮಾಡೋದಾಗಿರ್ಬೋದು ಆ್ಯಂಡ್ YT ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ನ ಚೆಕ್ ಮಾಡೋದಾಗಿರ್ಬೋದು, ಎಂಗೇಜ್ಮೆಂಟ್ನ ಚೆಕ್ ಮಾಡೋದಾಗಿರ್ಬೋದು, ಇಂಪ್ರೆಷನ್ನ ಚೆಕ್ ಮಾಡೋದಾಗಿರ್ಬೋದು, ಈ ರೀತಿ ಎಲ್ಲ ಚೆಕ್ ಮಾಡಿಕೊಂಡು ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂದರೆ ಅದನ್ನೇ ಮುಂದುವರಿಸ್ತಾ ಹೋಗಿ. ಅಥವಾ ಕಂಟೆಂಟ್ ಚೆನ್ನಾಗಿಲ್ಲ, ಇಂಪ್ರೆಷನು 5%ಗಿಂತ ಕಡಿಮೆ ಇದೆ ಆ್ಯಂಡ್ ಎಂಗೇಜ್ಮೆಂಟ್ ಕೂಡ 30 ಸೆಕೆಂಡ್ಗಿಂತ ತುಂಬ ಕಡಿಮೆ ಇದೆ ಅನ್ನೋದಾದರೆ ದಯವಿಟ್ಟು ಆ ರೀತಿ ಕಂಟೆಂಟ್ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಬೇಡಿ. ಟೈಮ್ ಅಲ್ಲಿ ತುಂಬ ವೇಸ್ಟ್ ಆಗಿಬಿಡುತ್ತೆ. ಟೈಮ್ನ ವೇಸ್ಟ್ ಮಾಡ್ದೇ ಬೇರೆ ರೀತಿ ಕಂಟೆಂಟ್ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಕನ್ಸಿಸ್ಟೆನ್ಸಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಯೂಟ್ಯೂಬಲ್ಲೂ ಕೂಡ. ನೆಕ್ಸ್ಟ್ ಒನ್ ಶಾರ್ಟ್ಸ್. ಇದೇನಪ್ಪ ಶಾರ್ಟ್ಸ್ ಅಂತ ಹೇಳ್ತಾ ಇದ್ದೀರಾ? ಶಾರ್ಟ್ಸಲ್ಲಿ ಬರುವಂಥ ವಾಚ್ ಅವರ್ಸ್ಗೆ ಕೌಂಟ್ 4000 ವಾಚ್ ಅವರ್ಸ್ಗೆ ಕೌಂಟ್ ಆಗಲ್ಲ. ಆದರೂ ಕೂಡ ಶಾರ್ಟ್ಸ್ ಅಂತ ಯಾಕೆ ಹೇಳ್ತಾ ಇದ್ದೀರಾ ಅನ್ನೋದಾದರೆ ಖಂಡಿತ ಶಾರ್ಟ್ಸಿಂದನೂ ನಿಮಗೆ ಹೆಲ್ಪ್ ಇದೆ. ವಾಚ್ ಅವರ್ಸ್ ಕೌಂಟ್ ಆಗಲ್ಲ ಒಪ್ಕೋತೀನಿ, ಬಟ್ ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದನೂ ಕೂಡ ಹೆಲ್ಪ್ ಆಗುತ್ತೆ. ಹೇಗಪ್ಪ ಅಂದರೆ ನೀವು ಇವಾಗ ಒಂದು ಕಂಟೆಂಟ್ ವಿಡಿಯೋಗಳನ್ನ ಮಾಡಿರ್ತೀರಾ, ಅದನ್ನು ಶಾರ್ಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಅದನ್ನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿ ಸೆಕೆಂಡ್ಸ್ ಆಗಿರೋದ್ರಿಂದ ಮೇನ್ ಪಾಯಿಂಟ್ಸ್ನ ನೀವು ಶಾರ್ಟಾಗಿ ಕನ್ವರ್ಟ್ ಮಾಡಬೇಕು. ಮೇನ್ ಪಾಯಿಂಟ್ಸ್ನ ಕನ್ವರ್ಟ್ ಮಾಡಿ ನೀವು ಶಾರ್ಟಲ್ಲಿ ಹಾಕ್ತು ಅಂತ ಅಂದರೆ ಖಂಡಿತ ವ್ಯೂವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಮೇನ್ ಪಾಯಿಂಟ್ಸೇ ಇರುತ್ತಲ್ಲ, ಬೇಗ ಅಟ್ರಾಕ್ಟ್ ಆಗ್ತಾರೆ. ಆವಾಗ ಕೆಳಗಡೆ ನೀವು ಲಿಂಕ್ ಹಾಕಿರೋದ್ರಿಂದ ಅವರು ಆ ವಿಡಿಯೋಗಳನ್ನ ಕ್ಲಿಕ್ ಮಾಡಿ ನೋಡೋ ಚಾನ್ಸಸ್ 70% ಇರುತ್ತೆ ಗೈಸ್, 70% ಇರುತ್ತೆ. ಸೊ ಅದಕ್ಕೋಸ್ಕರ ಶಾರ್ಟ್ ವಿಡಿಯೋಗಳನ್ನು ಹಾಕಿ ನೀವು. ಸೊ ಶಾರ್ಟ್ ವಿಡಿಯೋ ಮಾಡೋಕ್ಕೆ ಎಕ್ಸ್ಟ್ರಾ ಎಫರ್ಟ್ ಏನು ಹಾಕೋದು ಬೇಡ. ನೀವು ಲಾಂಗ್ ವಿಡಿಯೋ ಮಾಡಿರ್ತೀರಲ್ಲ ಅದನ್ನೇ ಶಾರ್ಟಾಗಿ ಕನ್ವರ್ಟ್ ಮಾಡಿ ನೀವು ವಿಡಿಯೋನ ಪೋಸ್ಟ್ ಮಾಡ್ಬೋದು. ತುಂಬ ಆ್ಯಪ್ಸ್ಗಳಿದೆ, ಇನ್ಶಾರ್ಟಲ್ಲಿ ಈಸಿಯಾಗಿ ಲಾಂಗ್ ವಿಡಿಯೋನ ಶಾರ್ಟ್ ವಿಡಿಯೋ ಆಗಿ ಕನ್ವರ್ಟ್ ಮಾಡ್ಬೋದು. ಅಲ್ಲಿ ಕನ್ವರ್ಟ್ ಮಾಡಿಕೊಂಡು ಶಾರ್ಟ್ ವಿಡಿಯೋನಾಗೆ ಪೋಸ್ಟ್ ಮಾಡಿ ಶಾರ್ಟ್ನ ಅಪ್ಲೋಡ್ ಮಾಡಬೇಕಾದ್ರೆ ಲಾಂಗ್ ವಿಡಿಯೋ ಲಿಂಕು ಕೂಡ ಅಲ್ಲಿ ಸೇರಿಸಿ. ಆವಾಗ ಲಾಂಗ್ ವಿಡಿಯೋ ಆವಾಗ ಶಾರ್ಟ್ ವಿಡಿಯೋ ಇಷ್ಟ ಆದರೂ ಖಂಡಿತ ಲಾಂಗ್ ವಿಡಿಯೋ ಕ್ಲಿಕ್ ಮಾಡಿ ನೋಡ್ತಾರೆ. ನಿಜ ಹೇಳಬೇಕಾದ್ರೆ ಲಾಂಗ್ ವಿಡಿಯೋಗಿಂತ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಜಾಸ್ತಿ ಬರುತ್ತೆ. ಸೊ ಅದರಿಂದನೇ ಜಾಸ್ತಿ ಜನಕ್ಕೆ ರೀಚ್ ಆಯಿತು ಅಂತಂದರೆ ಅದರಲ್ಲಿ ಸ್ವಲ್ಪ ಜನ ಆದರೂ ನಿಮ್ಮ ಲಾಂಗ್ ವಿಡಿಯೋನ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಶಾರ್ಟ್ ವಿಡಿಯೋಗಳನ್ನೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಗೊತ್ತಾಯ್ತಲ್ಲ ಗಾಯ್ಸ್, ಇಷ್ಟು ಪಾಯಿಂಟ್ನ ನೀವು ಫಾಲೋ ಮಾಡ್ತು ಅಂತಂದರೆ ಖಂಡಿತ ನೀವು 60 ಡೇಸ್ ಒಳಗಡೆ, ನಿಜ ಹೇಳ್ತೀನಿ 60 ಡೇಸ್ ಒಳಗಡೆ ನೀವು 4000 ವಾಚ್ ಅವರ್ನ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಇದು ಯಾವುದೂ ನೀವು ಫಾಲೋ ಮಾಡಿದೆ ಏನೋ ಒಂದು ಕಂಟೆಂಟ್ ವಿಡಿಯೋಗಳನ್ನ ಹಾಕ್ತಾ ಯಾವಾಗಲೂ ಒಂದಿನ ಪೋಸ್ಟ್ ಮಾಡ್ತಾ ಹೋದರೆ ಖಂಡಿತ ನೀವು 1 ಇಯರ್ ಅಲ್ಲ 2 ಇಯರ್ಸ್ ಆದರೂ ನೀವು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಲ್ಲ, ಜೊತೆಗೆ ಮಾನಿಟೈಸೇಷನ್ ಕೂಡ ಆಗೋದಿಲ್ಲ. ನಾನು ಹೇಳೋ ಇಷ್ಟು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಅದೇ ರೀತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬನ್ನಿ. ಖಂಡಿತ 4000 ವಾಚ್ ಅವರ್ಸು ನೀವು ಕಂಪ್ಲೀಟ್ ಮಾಡಿಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ಲ, ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್.